ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಅಪ್ಪಾಜಿ ತಂಗಿ ಮನೇಲಿ ಒಂದು ಪೂಜೆ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಓಡ್ತಾ ಇದ್ವಿ. ಅಪ್ಪಾಜಿ ತಂಗಿ ಮಗ ಮತ್ತು ಮಗಳು, ಒಬ್ಬರು ಲಂಡನಲ್ಲಿರೋದು, ಒಬ್ಬರು ಜರ್ಮನಲ್ಲಿರೋದು. ಸೊ ಅವರು ಇಬ್ಬರು ಬಂದಿದ್ದರು. ಸೊ ಪೂಜೆನೂ ಇತ್ತು ಅಂತ ಎಲ್ಲ ಓಡ್ತಾ ಇದ್ವಿ. ಅತ್ತೆ ಮನೆಗೆ ಹೋಗಿ ತುಂಬ ದಿನ ಆಗಿತ್ತು ನಾನು ಇವಾಗ ಹೋಗ್ತಾ ಇದ್ದೀನಿ. ಆಲ್ರೆಡಿ ಲೇಟ್ ಆಗಿದೆ, ಹೊರಡೋದೇ 2 ಗಂಟೆ ಆಗಿತ್ತು. ದೊಡ್ಡಪ್ಪದಿರು ಎಲ್ಲ ಹೋಗಿದ್ರು ಆಲ್ರೆಡಿ. ನನ್ನಿಬ್ಬರು ಸಿಸ್ಟರ್ಸ್ ಕೂಡ ಬಂದಿದ್ದರು ಅಲ್ಲಿಗೇನೆ. ನನ್ನ ಮಗಳು ಫುಲ್ ಖುಷಿ, ಅಂದರೆ ಕಸಿನ್ಸ್ ಎಲ್ಲ ಬಂದಿರ್ತಾರಲ್ಲ ಅವಳಿಗೆ ಆಟ ಆಡೋಕ್ಕೆ. ಸೊ ಅವಳು ಫುಲ್ ಎಕ್ಸೈಟ್ಮೆಂಟಲ್ಲಿ ಹೊರಡ್ತಾ ಇದ್ಲು. ಸೊ ಇವಾಗ ರೀಚ್ ಆದ್ವಿ. ಅಣ್ಣ ಆ್ಯಸ್ ಯೂಶ್ವಲ್ ಯಾಕೆ ಲೇಟ್ ಅಂತ ಕೇಳ್ತಾಯಿದ್ರು. ಸೊ ಆಮೇಲೆ ಪರವಾಗಿಲ್ಲ, ಇನ್ನು ಈಗ ಪೂಜೆ ಮುಗ್ದಿರೋದು, ಈಗ ಊಟ ನಡೀತಾ ಇದೆ ಇನ್ನು ಅಂತ ಹೇಳಿದ್ರು. ಸೊ ಅವಾಗ ಪರವಾಗಿಲ್ಲ, ಅಷ್ಟೊಂದು ಲೇಟ್ ಆಗಿಲ್ಲ ಅಂತ ಸ್ವಲ್ಪ ಸಮಾಧಾನ ಆಯಿತು. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಅನ್ನೋ ಥರ. ಸೊ ತುಂಬ ಖುಷಿಯಿಂದ ಬಂದೆ ಅತ್ತೆ ಮನೆಗೆ, ತುಂಬ ದಿನ ಆಗಿತ್ತು ಬಂದು. ಸೊ ಇವ್ರನ್ನೂ ಎಲ್ಲ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನನ್ನ ಮಗಳು ಫುಲ್ಲು ಮೇಲ್ಗಡೆ ಮಕ್ಳ ಜೊತೆ ಆಟ ಆಡೋಕೆ ಹೋದ್ಲು. ಸೊ ನಾವು ಎಲ್ಲ ಕುತ್ಕೊಂಡು ಮಾತಾಡಿ ಊಟ ಮುಗಿಸಿ ಮತ್ತೆ ಸಂಜೆ 3 ಗಂಟೆ ಹಂಗೆ ಹೊರಟ್ವಿ. ಅಕ್ಕ ಕೂಡ ನಮ್ಮ ಜೊತೆನೇ ಬಂದರು ಮನೆಗೆ. ಅಂದರೆ ಅಕ್ಕ ನೆಕ್ಸ್ಟ್ ಡೇ ಮಾರ್ನಿಂಗು ಬೆಂಗ್ಳೂರಿಗೆ ಹೋಗೋರಿದ್ದರು. ಸೊ ಅದಕ್ಕೆ 1 ಡೇ ಇದ್ದಂಗೆ ಆಗುತ್ತೆ, ಮತ್ತು ಟೈಮ್ ಆಗುತ್ತಾ ಇಲ್ವಾ ಬರೋಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಈಗಲೇ ಬರ್ತೀನಿ ಅಂತ ಹೇಳಿದ್ರು. ಸೊ ನನ್ನಿಬ್ಬರು ಸಿಸ್ಟರ್ಸ್ ಕೂಡ ಬಂದರು ನಮ್ಮ ಜೊತೆನೇ. ಸೊ ಎಲ್ಲರೂ ಸೇರ್ಕೊಂಡು ತುಂಬ ಮಜಾ ಮಾಡಿದ್ವಿ. ಸೊ ದೊಡ್ಡಪ್ಪದಿರು, ಅಣ್ಣ, ಅತ್ತಿಗೆ, ನಮ್ಮ ಅಪ್ಪ ಅಮ್ಮ ಎಲ್ಲ ಖುಷಿಪಟ್ಟರು. ಅಂದರೆ ನಮ್ಮ ಮನೇಲಿ ಯಾವಾಗಲೂ ಹಿಂಗೆ ಇರುತ್ತೆ. ಸೊ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಅಕ್ಕನೂ ನಮ್ಮ ಜೊತೆನೇ ಇದ್ದಿದ್ದು ಮುಂಚೆ. ಕಾಲೇಜೆಲ್ಲ ಅಕ್ಕ ಇಲ್ಲೇ ಮಾಡಿದ್ದು. ಸೊ ಆ ದಿನಗಳನ್ನ ನೆನಪಿಸ್ಕೋತಾ ಇದ್ವಿ ನಾವು. ಚೈಲ್ಡ್ಹುಡ್ ಹೇಗಿತ್ತು ನಮ್ಮದು, ಎಷ್ಟೆಲ್ಲ ಚೇಂಜಸ್ ಆಗೋಯ್ತಲ್ವಾ ಅಂತ. ಸೊ ದೊಡ್ಡಮ್ಮ ಏನು ತಿಂತೀರಾ ಏನು ಅಂತ ಎಲ್ಲ ಕೇಳ್ತಾಯಿದ್ರು. ನನ್ನ ಮಗಳು ಊಟ ಮಾಡಿರಲಿಲ್ಲ. ಊಟ ಮಾಡು ಬಾ ಕಂದಮ್ಮ ಅಂದರು. ಅವಳು ಅದನ್ನು ಬಿಟ್ಟು ಇಳಿತಾ ಇರಲಿಲ್ಲ, ಯಾರಾದರೂ ಆಕ್ಯುಪೈ ಮಾಡಿಬಿಡ್ತಾರೆ ಅಂತ. ಸೊ ನಮ್ಮದು ಹೀಗಿತ್ತು ದಿನ. ತುಂಬ ಖುಷಿ ಆಗುತ್ತೆ ಎಲ್ಲರೂ ಸೇರೋದಂದರೆ, ಖುಷಿ ನಮಗೆ ಮೀಟ್ ಮಾಡೋದು. ಅಂದರೆ ಒಂದು ಒಳ್ಳೆ ವೈಬ್ ಅನಿಸುತ್ತೆ ನನಗೆ, ತುಂಬ ಪಾಸಿಟಿವ್ ವೈಬ್ ಸಿಗುತ್ತೆ. ಕೂತ್ಕೊಂಡು ಮಾತಾಡ್ತೀವಿ, ಎಷ್ಟೊಂದು ಹಂಚ್ಕೋತೀವಿ ನಮ್ಮ ಅನಿಸಿಕೆಗಳಾಗಿರ್ಬೋದು. ಸೊ ನಮ್ಮ ಮನೇಲಿ ರೊಟ್ಟಿ ಅಂದರೆ ತುಂಬ ಇಷ್ಟ ಎಲ್ಲರಿಗೂ. ಸೊ ನನಗಂತೂ ತುಂಬ ಇಷ್ಟ. ದೊಡ್ಡಮ್ಮ ಮಾಡೋ ರೊಟ್ಟಿ ಅಂದರೆ ಇನ್ನೂ ಇಷ್ಟ ನನಗೆ. ಮಸಾಲೆ ರೊಟ್ಟಿ ತುಂಬ ಚೆನ್ನಾಗಿ ಮಾಡ್ತಾರೆ ದೊಡ್ಡಮ್ಮ. ನನ್ನ ಮಗಳಿಗೆ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಹಾಕ್ಕೊಡ್ಬೇಕು ರೊಟ್ಟಿ ಮತ್ತು ತುಪ್ಪ. ಅವಳು ಸ್ವಲ್ಪ ತಿಂತಾಳೆ, ಆಮೇಲೆ ಓಡಾಡ್ಸ್ಕೊಂಡು ತಿನ್ನಬೇಕು. ಸೊ ನೋಡಿ ಎಷ್ಟು ಸಾಕಾಗಿದೆ ಅಲ್ವಾ. ಅಮ್ಮ ಯಮ್ಮಿ ಯಮ್ಮಿ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ಲು ಅವಳು. ಸೊ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ದೊಡ್ಡಮ್ಮ ಎಲ್ಲ ಕೇಳ್ತಾಯಿದ್ರು, ಹೇಗಿರುತ್ತೆ ಅಲ್ಲಿ ಜರ್ಮನಲ್ಲಿ, ಏನು ಮಾಡ್ತೀರಾ ಅಂತ. ಅಕ್ಕ ರೊಟೀನ್ ಹೇಳ್ತಾ ಇದ್ದರು, ಡೇ ಟು ಡೇ ಅವ್ರದ್ದು ಹೇಗಿರುತ್ತೆ ಅಂತ. ಅವ್ರದ್ದು ತುಂಬ ಬ್ಯುಸಿ ಇರುತ್ತೆ ಆ್ಯಕ್ಚುಲಿ, ಅಕ್ಕನೂ ವರ್ಕ್ ಮಾಡ್ತಿರೋದ್ರಿಂದ. ಇಬ್ಬರು ಮಕ್ಕಳು. ಸೊ ಇವಳು ಅಕ್ಕನ ಮಗಳು, ನನ್ನ ಮಗಳು ಮತ್ತು ಅವಳಿಗೂ 3 ಮಂತ್ಸ್ ಡಿಫ್ರೆನ್ಸ್ ಅಷ್ಟೇ. ಇಬ್ಬರು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಮ್ಮ ಅಜ್ಜಿ ತಾತ ಕೂಡ ಬಂದರು, ಅಂದರೆ ಅಮ್ಮವರ ಅಪ್ಪ ಅಮ್ಮ. ನನಗೆ ತುಂಬ ಇಷ್ಟ ಅಜ್ಜಿ ತಾತ ಅಂದರೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಖುಷಿ. ಅಜ್ಜಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ನನಗೆ ನಮ್ಮ ಅಜ್ಜಿ ಅಂದರೆ. ಅವರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ನನಗೆ ಅಂತಲೇ ಹೇಳ್ಬೋದು. ನನಗೇನಾದರೂ ಕನ್ಫ್ಯೂಷನ್ ಆದಾಗ ಸೊ ಅಜ್ಜಿ ಜೊತೆ ಮಾತಾಡಿದ್ರೆ ಒಂಥರ ಸಮಾಧಾನ ಆಗುತ್ತೆ. ನನ್ನ ಮಗಳಿಗೂ ತುಂಬ ಇಷ್ಟ ಅಜ್ಜಿ ತಾತ ಅಂದರೆ. ಅವಳು ಕೂತ್ಕೊಂಡು ತಿಂಡಿ ತಿಂತಾಯಿದ್ಲು. ಸೊ ಎಲ್ಲ ಊಟ ಮುಗಿಸ್ಕೊಂಡು 3:30 ಆಯಿತು. ತಾತ ಹೊರಡೋಣ ಅಂತ ಹೊರಡ್ತಾ ಇದ್ದಾರೆ. ಲೇಟ್ ಆಗುತ್ತೆ ಊರಿಗೆ ಹೋಗೋ ಅಷ್ಟೊತ್ತಿಗೆ ಅಂತ. ನನ್ನ ಮಗಳು ಅಜ್ಜಿ ಹೆಸ್ರು ಹಿಡ್ದು ಕರಿತಾ ಇದ್ಲು. ಅಜ್ಜಿ ಖುಷಿ ಆಗೋಯ್ತು. ಸೊ ಅವರು ಎಲ್ಲ ಹೊರಟ್ರು. ಈ ಕಡೆ ಕಸಿನ್ಸು ಮತ್ತು ನನ್ನ ಸಿಸ್ಟರ್ಸು ಅವರು ಎಲ್ಲ ಹೊರಟ್ರು. ಸೊ ಹೋಗಬೇಕಾದ್ರೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಯಾವಾಗಲೂ ನಾವು ಪ್ಲ್ಯಾನ್ ಮಾಡ್ತಾನೇ ಇರ್ತೀವಿ, ಬಟ್ ಫ್ಲಾಪ್ ಆಗ್ತಾಯಿದೆ, ಯಾಕೋ ಸಕ್ಸಸ್ ಆಗ್ತಾಯಿಲ್ಲ. ಯಾವಾಗ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ಡೇ ಔಟ್ ಹೋಗೋಣ ಅಂತನಾದರೂ ಪ್ಲ್ಯಾನ್ ಮಾಡ್ತೀವಿ, ಅದು ಆಗ್ತಾಯಿಲ್ಲ. ಸೊ ನೋಡಬೇಕು, ಅಕ್ಕ ಹೋಗೋದ್ರೊಳಗೆ ಏನಾದರೂ ಇನ್ನೊಂದು ಸತಿ ಮೀಟ್ ಮಾಡ್ತೀವಾ ಏನು ಅಂತ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನಿಸ್ತು, ಇಷ್ಟ ಆಯಿತಾ ಇಷ್ಟ ಆಗಿಲ್ವಾ ದಯವಿಟ್ಟು ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್ ಬಾಯ್.